ನಾನು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ವಿಧಾನಸಭೆಯಲ್ಲಿ ಎಚ್ಚರಿಕೆ ಕೊಟ್ಟೆ. ಅವ್ರ ಮುಖ ಕೇಳಿದೆ, ನಿಮ್ಮ ಅಧಿಕಾರದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯಾವಂತೂ ಇಲವಾಲ್ದ ಹತ್ರ ಅಲ್ಲಿ ಸಾರಾ ಮಹೇಶ್ ಕೂತಿದ್ದಾರಲ್ಲಿ, ಇಲವಾಲ್ದ ಹತ್ರ ಒಂದು ಬಸ್ನಲ್ಲಿ ಯಾರೋ ಒಬ್ಬ ವ್ಯಾಪಾರಿ, ಚಿನ್ನದ ವ್ಯಾಪಾರಿ ಚಿನ್ನ ಮಾರಾಟ ಮಾಡಿ 3 ಕೋಟಿ ಹಣ ತೆಗೆದುಕೊಂಡು ಬಸ್ಸಲ್ಲಿ ಹೋಗ್ತಿದ್ರೆ ದರೋಡೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರೇ, ದಾರಿ ತಪ್ಪದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳಿ. ಹಿಂದೆ ಮೊನ್ನೆ ಏನಾಯ್ತು? ಹಿರಿಯ ಅಧಿಕಾರಿ, ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದಲ್ಲಾಯ್ತು ಚರ್ಚೆ. ಇದು ನಿಮ್ಮ ಆಡಳಿತ, ಇದು ಪರಿಶುದ್ಧವಾದ ಆಡಳಿತ. ದೇವರಾಜ ಅರಸು ಅವರ ದಾಖಲೆನ ಮುರಿದು ಹೊರಟಿದ್ದಾರಂತೆ. ಏನ್ ದಾಖಲೆ ಮುರಿದಿದ್ದೀರಿ? ಮೊನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೆ, ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬೆಳಿಗ್ಗೆ ಬಂದು ಹೋಗಿರಬಹುದು, ಬಹಳ ಜನ ಬಂದಿದ್ರಿ. ನಾನು ಬರ್ಬೇಕಾದ್ರೆ ನೋಡಿದೆ. ನಾನು ಯಾರು ಯಾವುದೇ ಪಕ್ಷಕ್ಕೆ ಶಾಶ್ವತ ಅಲ್ಲ. ಪಾಪ ಅಲ್ಪಸಂಖ್ಯಾತರಿಗೆ ಹೇಳ್ತೀನಿ, ಅಲ್ಲೆಲ್ಲೋ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ತಣಿಸಂದ್ರ, ಅದ್ಯಾವುದೋ ಇನ್ನೊಂದು ಕೋಗಿಲು, ಅಲ್ಲಿ ಶಾಸಕರು ಪಾಪ ಇಲ್ಲಿ ಜಿಲ್ಲಾ ಮಂತ್ರಿಗಳವರೀಗ ಈಗಾಗಲೇ 3-4 ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ, ಆ ಶಾಸಕರಿಗೆ, ಆ ಮಂತ್ರಿಗಳಿಗೆ ಗೊತ್ತಾಗಲಿಲ್ವ ಇವರೆಲ್ಲ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತೇಳಿ? ಈ ವರ್ಷ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ 8 ಡಿಗ್ರಿ 9 ಡಿಗ್ರಿ ಚಳಿ, ಮಕ್ಕಳು ಮಲಗ್ಲಿಕ್ಕಾಗಲ್ಲ. ಅವ್ರನ್ನ ಏಕಾಏಕಿ ಆ ತಣಿಸಂದ್ರ ಕೋಗಿಲು ಗ್ರಾಮದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಆ ಮನೆಗಳನ್ನ ಕೆಡವುದರಲ್ಲ, ಅದು ನೋಡ್ಬಿಟ್ರೆ ಯಾವುದೋ ಸಿರಿಯಾದಲ್ಲಿ ಎಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಉಕ್ರೇನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಆ ರೀತಿ ಇಲ್ಲಾರೋ ಬಾಂಬ್ ಹಾಕಿದ್ದಾರೆ ಅಂತಕ್ಕಂಥ ರೀತಿಯ ಚಿತ್ರಣ ತೋರಿಸ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದೇಂತದ್ದು 10 ದಿವಸದಲ್ಲಿ ಮನೆ ಕೊಡ್ತೀವಿ, 2 ದಿವಸದಲ್ಲಿ ಮನೆ ಕೊಡ್ತೀವಿ. ಎಷ್ಟು ದಿವಸ ಆಯ್ತು ಮನೆ ಕೊಟ್ರ? ಅಲ್ಪಸಂಖ್ಯಾತ ಬಂಧುಗಳು, ಮುಸಲ್ಮಾನ್ ಬಂಧುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮ ಕುಟುಂಬದ ಸಣ್ಣ ಮಕ್ಕಳನ್ನ ಆ ಚಳಿ ಒಳಗೆ ಮಲಗಿಸಬೇಕಾದ ಪರಿಸ್ಥಿತಿ ತಂದಂಥದ್ದು ಜನತಾದಳ ಅಲ್ಲ. ಮುಸಲ್ಮಾನ್ ಬಂಧುಗಳಿಗೆ ಯಾವ ನಮ್ಮ ಪಕ್ಷ ನಮ್ಮ ರಕ್ಷಣೆ ಕೊಡ್ತಾರೆ, ಆ ಕಾಂಗ್ರೆಸ್ ಪಕ್ಷ ನಂಬಿ ಇವತ್ತು ಸಹ ನಿಮ್ಮನ್ನ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಅವರೆಲ್ಲ ಬೀದಿಲಿದ್ದಾರೆ. ತಣಿಸಂದ್ರ ಭಾಗದಲ್ಲಿ ಅಲ್ಲೆಲ್ಲ ನಮ್ಮ ರಮೇಶ್ ಗೌಡ್ನು ಇರಬೇಕು, ಅಲ್ಲೇ ವಾಸವನೆ, ಇಲ್ಲೆಲ್ಲ ಕೂತಿರ್ಬೇಕು. ಪಾಪ ಅವ್ರು ಅಳ್ತಾರೆ, ನಾವು 50 ಲಕ್ಷ 30 ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿದೀವಿ, ಯಾತಕ್ಕೆ ನಮ್ಮನ್ನ ಈ ತರ ಮಾಡ್ತಾ ಇದ್ದೀರಿ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ, ನೀರಿಗೆ ಬಿಲ್ ಕಟ್ಟಿಸ್ಕೊಂಡಿದ್ದೀರಿ, ಅಂಥವ್ರನ್ನ ಬೀದಿಗೆ ತಂದು ಹಾಕಿ ನಿಮ್ಗೆ ಏನಾದರೂ ಮಾನವೀಯತೆ, ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ? ಸಣ್ಣ ಸಣ್ಣ ಮಕ್ಕಳು, ಗರ್ಭಿಣಿ ತಾಯಂದರು ಬೀದಿನ ಮಲಗಿದ್ದಾರೆ ಚಳಿ ಒಳಗೆ, ಒಂದು ಬೆಡ್ಶೀಟ್ ಇಲ್ಲ. ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಆ ಬಳ್ಳಾರಿ ಘಟನೆ ಅದೊಂದು ಹೇಳಕ್ ಹೋದ್ರೆ ಒಂದು 10 ನಿಮಿಷ ಬೇಕು. ನಾನು ಈಗ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ನೀವೆಲ್ಲ ಇನ್ನು ಊರಿಗೆ ವಾಪಸ್ ಹೋಗಬೇಕಾಗಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. ದೇವರ ದಯೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ನನ್ನ ತಂದೆಗೆ ನೋವು ಕೊಟ್ಟಾದೆ, ಆದರೆ ಅವ್ರು ಕೊಟ್ಟಂತ ನೋವನ್ನ ಯಾವ ರೀತಿ ಸರಿಪಡಿಸಬೇಕು ಅಂತ ಹೇಳಿ ಈ ದೇಹಕ್ಕೆ ದಿನಕ್ಕೆ 20 ಗಂಟೆ ದಂಡನೆ ಕೊಟ್ಟುಕೊಂಡಿದ್ದೇನೆ. ಗ್ರಾಮ ವಾಸ್ತವ್ಯ, ಜನತಾ ದರ್ಶನ, ಯಾವ್ಯಾವ ರೀತಿಯ ಕಾರ್ಯಕ್ರಮ ಕೊಟ್ಟೆ, ಸಾರಾಯಿ ನಿಷೇಧ ಮಾಡಿದೆ. ಈಗಿನ ಸರ್ಕಾರ ಅದೆಂಥದ್ದು 5 ಗ್ಯಾರಂಟಿ ಅಂತೇಳಿ ನಮ್ಮ ಸೂರಜ್ ಏನೋ 6, 7 ಅಂತ ಏನೋ ಲೆಕ್ಕ ಆಗ್ತಿದ್ದ. ಯಾವ 5 ಗ್ಯಾರಂಟಿ? ಯಾವ 5 ಗ್ಯಾರಂಟಿ ಇವ್ರದ್ದು? 51,000 ಕೋಟಿ. ನಾನು ಯಾವ ರಾಜ್ಯ ಅಂತ ಹೇಳಲ್ಲ, ಒಂದು ರಾಜ್ಯ ಕೇವಲ 20,000 ಕೋಟಿ ಸಾಲ ಮಾಡಿದ್ರು ಇಲ್ಲಿಯವರೆಗೆ. ಇವತ್ತು 1,250 ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಆ ರಾಜ್ಯದಲ್ಲಿ 4.25 ಕೋಟಿ ಸಾಲ ಆಗಿದೆ. 4.25 ಕೋಟಿ ಸಾಲ ಆಗಿದೆ. ಇದು ಆ ಒಂದು ರಾಜ್ಯದ ಪರಿಸ್ಥಿತಿ. ನಮ್ಮ ರಾಜ್ಯ 8 ಲಕ್ಷ ಕೋಟಿ ಸಾಲ ಈ ವರ್ಷ ನಾಡಿದ್ದು ಬಜೆಟ್ ಮಾಡ್ತಾರಂತೇನೋ ಪ್ರಿಪರೇಷನ್ ನಡೀತಾ ಇದೆ. ಅದೆಂಥದ್ದು 17ನೇದೋ 18ನೇದೋ ದಾಖಲೆ ಬಜೆಟ್.
ಈ ವರ್ಷ ಎಷ್ಟು ಕೋಟಿ ಸಾಲ ಮಾಡ್ತಾರ ಗೊತ್ತಿಲ್ಲ, ಎಷ್ಟು ಲಕ್ಷ ಕೋಟಿ. ಇದು ಇವ್ರ ಕತೆ. ಇನ್ನ ಸಾರಾಯಿ, ನಾನು ಹೇಳಿದೆ, ನಾನು ಸಾರಾಯಿ ನಿಷೇಧ ಮಾಡಬೇಕು ಅಂತ ಹಳ್ಳಿಯ ತಾಯಂದರು ಹೇಳಿದ್ರಿ ನನಗೆ, ಸಂಪೂರ್ಣ ರದ್ದು ಮಾಡಿದೆ. ಹಣದ ಆಸೆಗೆ ಒಳಗಾಗಲಿಲ್ಲ. ಒಬ್ಬ ಹಳ್ಳಿಯ ಹುಡುಗ ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗಿ ಮನೆ ಮುಂದೆ ಬಂದ, 2 ಲಕ್ಷ ಸಾಲ ಮಾಡ್ಕೊಂಡಿದ್ದೇನೆ, ಸಾಲ ತೀರಿಸ್ತಾ ಇದ್ರೆ ನೀನು ನಮ್ಮ ಕುಟುಂಬ ಸೂಸೈಡ್ ಮಾಡ್ಕೋತೀವಿ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತ. ಅವತ್ತೇ ಈ ರಾಜ್ಯದಲ್ಲಿ ತೀರ್ಮಾನ ಮಾಡದೆ, ಯಾರು ತೀರ್ಮಾನ ಮಾಡಲಿಲ್ಲ. ಯಾರು ಮಾಡಿದ್ದು? ನೀವು ಬೆಳೆಸಿರ ನಿಮ್ಮ ಮನೆ ಮಗ ಅಂತಕ್ಕಂಥದ್ದು ಒಂದು ಸ್ಥಾನ ನೀವೇನು ಕೊಟ್ಟಿದ್ದೀರಿ. ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು ಲಾಟ್ರಿಯ ನಿಷೇಧ ಮಾಡಿದಂಥದ್ದು ಈ ರಾಜ್ಯದಲ್ಲಿ. ಇವತ್ತೇನಾಗಿದೆ, ಬೇರೆ ಎಲ್ಲೋ ಬೇಡ, ಅರಸೀಕೆರೆ ಗುಡ್ಡಕ್ಕೆ ಹೋಗಿ ಏನಪ್ಪ ಶಕಣ ಯಾವ ತರ ಮಟಕ ಆಡಿಸ್ತಾರೆ, ಏನೇನು ನಡೆಸ್ತಾರೆ, ಪಾಪ ಎಷ್ಟು ಜನ ಬೀದಿಗೆ ತಂದು ನಿಲ್ಸಿದ್ದಾರೆ, ಪಾಪ ಹೇಳ್ತಾರೆ. ಇವತ್ತು ಅರಸೀಕೆರೆ ಜನ ಈಗಾಗಲೇ ಖಾಲಿ ಆಗ್ಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ ನನಗೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಬಾಲನು ಇಲ್ಲಿ ನಿಂತಿದ್ದಾನೆ. ಇವನು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಚನ್ನರಾಯಪಟ್ಟಣಕ್ಕೆ ಅಂತಾನೆ, ಅರಸೀಕೆರೆಯಲ್ಲಿ ಅವರು ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತಾರೆ. ಅಧಿಕಾರಿಗಳು ಹೇಳ್ತಾರೆ, ಸರ್ ಈಗಾಗಲೇ ಹಾಸನದಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನೀವು ಹಿಂದೆನೆ ಮಾಡಿದ್ದೀರಿ, ಇನ್ನು ಅಲ್ಲಿ ರೇವಣ್ಣ ಅವರು ಕೂತವ್ರೆ, ಬಸ್ಲೆ ಬಸಳ್ಳಿಲಿ ಅಲ್ಲೊಂದು ಬೇಕು ಅಂತ ಹೇಳಿ ಅವರೊಂದು ಇಂಜಿನಿಯರಿಂಗ್ ಕಾಲೇಜು. ಕೊನೆಗೆ ನಾನು ತೀರ್ಮಾನ ಮಾಡಬೇಕಾದ್ರೆ ಈ ವೇದಿಕೆ ಮುಖಾಂತರ ಅರಸೀಕೆರೆಯ ನನ್ನ ತಂದೆ ತಾಯಂದಿರಿಗೆ ನಾನು ಹೇಳ್ತಕ್ಕಂಥದ್ದು, ನಾನು ಅರಸೀಕೆರೆಗೆ ಅಧಿಕಾರಿಗಳು ವಿರೋಧ ಇದ್ರು ಇಂಜಿನಿಯರಿಂಗ್ ಕಾಲೇಜ್ನ ಕೊಡ್ಲಿಕ್ಕೆ ಕಾರಣ, ಅರಸೀಕೆರೆಯಲ್ಲಿ ನೀರಾವರಿ ಪ್ರದೇಶ ಇಲ್ಲ, ಬಡತನ ಇದೆ, ಅಲ್ಲಿಯ ಮಕ್ಕಳಿಗೆ ಒಳ್ಳೆ ವಿದ್ಯೆ ದೊರಕಲಿ, ಆ ಮಕ್ಕಳು ನಮ್ಮ ತರ ಬೆಳಿಬೇಕು ಅಂತ ಹೇಳಿ ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಸ್ಯಾಂಕ್ಷನ್ ಮಾಡಿ ಬಾಲಣ್ಣನಿಗೆ ಹೇಳಿದೆ. ಮುಂದೆ ಸ್ವಲ್ಪ ಒಳ್ಳೆ ದಿನಗಳು ಬಂದ್ರೆ ಚನ್ನರಾಯಪಟ್ಟಣಕ್ಕೂ ಒಂದು ಕೊಡೋಣ ಅಂತೆ. ನಾನಿವತ್ತು ಬರಬೇಕಾದ್ರೆ ಮೈಸೂರಿನ ನಮ್ಮ ಲೀಡರ್ ಹೇಳ್ತಾ ಇದ್ರು ನನಗೆ, ಮೈಸೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು 8 ವರ್ಷದ ಮುಖ್ಯಮಂತ್ರಿಗಳು ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿಬಿಟ್ರು, ದೇವರಾಜ ಅರಸು ಅವರ ದಾಖಲೆನ. ಒಂದೇ ಒಂದು ಸರ್ಕಾರಿ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಜಿಲ್ಲೆಯಲ್ಲಿ. ಏನ್ ಮಹೇಶಣ್ಣ ಇದೆಯಾ? ಸರ್ಕಾರಿ ಕಾಲೇಜ್ ಇದೆಯಾ ಅಲ್ಲಿ ಮೈಸೂರಲ್ಲಿ? ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಅದೇ ಹಾಸನ ಜಿಲ್ಲೆನಲ್ಲಿ 3 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಏನು ಮಾಡಿದ್ದಾರೆ ದೇವೇಗೌಡರ ಕುಟುಂಬ? ಆ ಪ್ರಶ್ನೆಯನ್ನು ಇಡ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ದೇವೇಗೌಡರ ಮಗ, ಈ ಜಿಲ್ಲೆಯ ಮಗ 3 ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ದೇನಪ್ಪ. ನೀವೇನು ಕೊಟ್ಟಿದ್ದೀರಪ್ಪ? ನೀವೇನು ಕೊಟ್ಟಿದ್ದೀರಿ? ಹಾಸನದ ರಿಂಗ್ ರಸ್ತೆ ಮೊನ್ನೆ ಜಿಲ್ಲಾ ಸಚಿವರೇನೋ ಮಾತಾಡ್ತಿದ್ದು ನೋಡಿದೆ ಪತ್ರಿಕೆಯಲ್ಲಿ. 8 ವರ್ಷ ಬೇಕಾ 9 ವರ್ಷ ಬೇಕಾ ನಮ್ಮ ಹಾಸನ ಜಿಲ್ಲೆಯ ರಿಂಗ್ ರೋಡ್ ಮಾಡಲಿಕ್ಕೆ? ಅಪ್ಪ ನಿಮ್ಗೆ ಅಧಿಕಾರ ಇದೆ, ಹೌದು 9 ವರ್ಷದಿಂದ ಮಾಡಲಿಲ್ಲ, ಅದಕ್ಕೆ ಯಾರ್ಯಾರ ಕಾರಣ ಹೇಳೋದು ಬೇಡ. ಈಗ ಆಗಿದಾರಲ್ಲಪ್ಪ, ಸರ್ಕಾರ ಇದೆಯಲ್ಲಪ್ಪ, ಕಂಪ್ಲೀಟ್ ಮಾಡ್ರಪ್ಪ. ಇಲ್ಲಿ ನಮ್ಮ ಏರ್ಪೋರ್ಟು ದೇವೇಗೌಡರು ತೀರ್ಮಾನ ಮಾಡಿದ್ದು 30 ವರ್ಷಗಳ ಹಿಂದೆ. ದೇವೇಗೌಡರು ಏರ್ಪೋರ್ಟ್ನ ಮಾಡಬೇಕು ಅಂತ ಹೊರಟಿದ್ದು ವಿಲಾಸಿ ಜೀವನಕ್ಕಲ್ಲ. ಯಾವ ನನ್ನ ರೈತರು ಹಾಸನ ಜಿಲ್ಲೆನಲ್ಲಿ ನೀವು ಆಲೂಗೆಡ್ಡೆ ಬೆಳೀತಾ ಇದ್ರಿ, ಈಗ ಆಲೂಗೆಡ್ಡೆ ಬೆಳೆ ಬಹುಶಃ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಿಂತೋಗಿರಬೇಕೀಗ. ಇವತ್ತು ಆಲೂಗೆಡ್ಡೆ ಬೆಳೆದು ಬದುಕ್ತಾ ಇದ್ರಿ, ಇವತ್ತು ಆ ಪರಿಸ್ಥಿತಿ ಉಳಿದಿಲ್ಲ. 30 ವರ್ಷದ ಹಿಂದೆ ಚಿಂತನೆ ಮಾಡಿದ್ರು, ಯಾವ ಆಲೂಗೆಡ್ಡೆಯನ್ನ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವೆರೈಟಿಯನ್ನು ತಂದು ನನ್ನ ರೈತರಿಗೆ ಉತ್ತಮವಾದ ಬೆಳೆಯನ್ನ ಬೆಳಿಲಿಕ್ಕೆ ತಯಾರು ಮಾಡಿ, ಆ ರೈತರು ಬೆಳೆದಂತ ಬೆಳೆಯನ್ನ ಹೊರದೇಶಗಳಿಗೆ ಸಾಗಿಸ್ಲಿಕ್ಕೆ ಏರ್ ಕಾರ್ಗೋಗಳನ್ನ, ವಿಮಾನಗಳನ್ನ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ತರಬೇಕು ಅಂತೇಳಿ 30 ವರ್ಷಗಳೇ ಆಗಿರ್ಬೇಕಾಗಲಿ. ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಏರ್ಪೋರ್ಟ್ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಕನಸು ಕಂಡಂತರು. ಇದಕ್ಕೆ ಯಾರ್ಯಾರು ನಮಗೆ ದ್ರೋಹ ಮಾಡಿದ್ದಾರೆ ಈ ಜಿಲ್ಲೆಗೆ ನಾನು ಈ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕಾಗಲ್ಲ. ಯಾರ್ಯಾರಿಂದ ದ್ರೋಹ ಆಯಿತು ಈ ಜಿಲ್ಲೆಯ ಅಭಿವೃದ್ಧಿ,
ರೇವಣ್ಣ ಬಹುಶಃ ನನಗೆ ರೇಗಿಸೋರು, ಏನಾದರೂ ಸರ್ಕಾರದಲ್ಲಿ ಏನಾದರೂ ನೇಣಾಕ ಬಂದು ಒಂದು ಹಗ್ಗ ಸಿಕ್ತಿದ್ರೆ ಅದೇ ಒಂದು ನನಗೂ ಕೊಡು ಅಂತ ಅಂದ್ಬಿಟ್ಟು ಕೇಳ್ತೇನೆ. ರೇವಣ್ಣ ಅಂತ ಮಟ್ಟಿಗೆ ಅಭಿವೃದ್ಧಿ ಅಂದರೆ ಏನು ಸಿಕ್ಕಿದ್ರು ಬೇಕು ಅಂತ ಹೇಳ್ತಾನೆ ಅಂತ ಹೇಳಿ. ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ. ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ, ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು. ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ.